ಹಲೋ ಹಲೋ ಹಾ ಹಲೋ, ಎಲ್ರಿ ಇದ್ದೀರಾ? ಸರ್ ಆಫೀಸಲ್ಲಿ ಇದ್ದೀನಿ, ಹೇಳಿ ಸರ್. ಕ್ರೆಡಿಟ್ ಕಾರ್ಡ್ ತಗೊಂಡೋಗಿದ್ರಲ್ಲ, ಎಲ್ರಿ ದುಡ್ಡು ಪೇ ಮಾಡಿಲ್ಲ? ಓ ಸರ್, ಕ್ರೆಡಿಟ್ ಕಾರ್ಡ್ ಅವರಾ? ಸರ್ ನಮಸ್ಕಾರ ಸರ್, ನಾನು ಈ ಮಂತ್ 5th ಒಳಗಡೆ ನನಗೆ ಪೇಮೆಂಟ್ ಆಗುತ್ತೆ, ಆವಾಗ ಕ್ಲಿಯರ್ ಮಾಡುವಂತ ಒಂದು ಪ್ಲಾನಿಂಗ್ ಇದೆ. ಸರ್ ನೋಡ್ತೀನಿ. ನಿಮ್ ಪ್ಲಾನಿಂಗ್ ಎಲ್ಲ ಬೇಕಾಗಿಲ್ಲ, ಇವತ್ತೇ ಬೇಕು. ಸರ್ ನೀವು ಇವತ್ತೇ ಬೇಕು ಅಂದ್ರೆ ನಾನು ಎಲ್ಲಿ ಪೇಮೆಂಟ್ ತಂದು ಮಾಡ್ಲಿ ಸರ್? ನಿಮ್ದು ಡೇಟ್ ಕ್ಲಿಯರ್ ಆಗಿದೆ, ಬ್ಯಾಂಕ್ ಅವ್ರ ಕಡೆ ನಮಗೆ ಸುಪಾರಿ ಸಿಕ್ಕಿದೆ. ಇವತ್ತು ನೀವು ದುಡ್ಡು ಕೊಡ್ಬೇಕು, ಇಲ್ಲ ನಿಮ್ ತಲೆ ತೆಗಿತೀವಿ. ಸರ್ ಏನ್ ಸರ್ ಇದು? ಯಾವತ್ತು ನೀವು ಕಾಲ್ ಮಾಡಿ ಟೈಮ್ ಏನು ಇರಲ್ಲ ನಿಮ್ಗೆ, ಕಾಲ್ ಮಾಡಿ ಬೆದರಿಕೆ ಆಗ್ತಾ ಇದೀರಾ ನನಗೆ? ಹಲೋ, ನಾನು ಕೂಡ ಆಫೀಸರು, ನೆನ್ಪಿಟ್ಕೊಂಡ್ಬಿಡಿ. ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಜಾಸ್ತಿ ಮಾತಾಡೋರು ಅಷ್ಟೇ. ಪೊಲೀಸರು ಆದ್ರೂ ನಾವ್ ಯಾರಿಗೂ ಭಯ ಪಡಲ್ಲ ರೀ, ಎಲ್ಲ ನಮ್ ಜೋಬಲ್ಲಿ ಇದಾರೆ. ಹಲೋ, ಅದೆಲ್ಲ ಏನು ಬೇಕಾಗಿಲ್ಲ. ಹಾಗೇನಾದ್ರು ನೀವು ಎನ್ಕ್ವೈರಿ ಮಾಡ್ಬೇಕಿದ್ರೆ ನನ್ನ ಫ್ರಂಟ್ ಬಂದ್ಬಿಟ್ಟು ಮಾಡಿ, ಅದನ್ನ ಬಿಟ್ಬಿಟ್ಟು ಜಾಸ್ತಿ ಮಾತಾಡಕ್ ಹೋಗ್ಬಿಡಿ. ಬರ್ತೀನಿ ನಿನ್ಗೆ ಅಲ್ಲೇ ಬರ್ತೀನಿ, ಅಲ್ಲೇ ಇರ್ತೀನಿ ಗುನ್ನ ನಿನ್ಗೆ. ಏಯ್, ಮರ್ಯಾದೆ ಕೊಟ್ಟು ಮಾತಾಡಿ. ನಾವು ಅಫಿಷಿಯಲ್ ಅಂದ್ಮನೆ ಅಫಿಷಿಯಲ್ ಆಗಿ ಮಾತಾಡೋದು ಕಲ್ತ್ಕೊಳ್ಳಿ. ನೀವು ಬ್ಯಾಂಕ್ ಅವರಲ್ವಾ, ಅಫಿಷಿಯಲ್ ಆಗಿ ಮಾತಾಡಿ, ಅದನ್ನ ಬಿಟ್ಟು ದೂಸರ ಮಾತಾಡ್ಬೇಡಿ. ಓಕೆ, ಬರ್ತೀನಿ ಇರೋ ನಿನ್ಗಿದೆ. ಹಾ ಬನ್ನಿ ನೋಡೋಣ, ಅದೇನ್ ಮಾಡ್ತೀರಾ ನೋಡೇ ಬರ್ತೀನಿ ನಾನು. ಯಾರೇ ನೀವೆಲ್ವೇನ್ರಿ ಫೋನಲ್ಲಿ ಮಾತಾಡಿದ್ದು? ಹಲೋ, ಕೈ ತೆಗೀರಿ ಫಸ್ಟ್. ರೆಸ್ಪೆಕ್ಟ್ ಕೊಟ್ಟು ಮಾತಾಡೋಕೆ ಕಲ್ತ್ಕೊಳ್ಳಿ. ನಾನು ಅಫಿಷಿಯಲ್. ಯಾರೋ ಆಫೀಸರ್ ರೆಸ್ಪೆಕ್ಟಾ? ಕ್ರೆಡಿಟ್ ಕಾರ್ಡ್ ತಗೊಂಡ್ಮೇಲೆ ಇಮಿಡಿಯೇಟ್ ಆಗಿ ದುಡ್ಡನ್ನ ಪೇ ಮಾಡ್ಬೇಕು ನೀನು, ಡೇಟ್ ಮುಗಿಯೋದ್ರೊಳಗಡೆ. ಹಲೋ, ಅದ್ ನನಗೂ ಗೊತ್ತು. ನಿಮ್ಗೇನ್ರಿ ಬ್ಯಾಂಕ್ ಅವರೆಲ್ಲ ರೌಡಿಸಮ್ ಮಾಡಕ್ ಹೋಗಿ ಹೇಳಿದಾರ ನಿಮ್ಗೆ? ನಾವು ಬ್ಯಾಂಕ್ ಅವ್ರಲ್ಲ, ಅವ್ರ ಅಂಡರ್ ಇರುವಂತ ಗೂಂಡಾಗಳು. ಓಹೋ, ನಿಮ್ ಗೂಂಡಾಗಳು ಬಿಟ್ಬಿಟ್ಟು ಬ್ಯಾಂಕ್ ಅವರೆಲ್ಲ ದುಡ್ಡು ವಸೂಲಿ ಮಾಡಕ್ ಕಳಿಸ್ತಾ ಇದಾರಾ? ಕಂಪ್ಲೇಂಟ್ ಕೊಟ್ಬಿಡ್ತೀನಿ, ಕೇಸ್ ಹಾಕ್ಬಿಡ್ತೀನಿ ಅಷ್ಟೇ. ಮಾಡ್ಕೊಳಕ್ ಆಗಲ್ಲ, ಎಲ್ಲ ನಮ್ ಪಾಕೆಟ್ ಅಲ್ಲಿ ಇದಾರೆ, ನಮ್ ಬಾಸ್ ನೋಡ್ಕೊಂತಾರಲ್ಲ. ಹಲೋ, ನನಗೂ ಗೊತ್ತಿರಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಂತ. ಬಕೆಟ್ ಪ್ರಕಾರ ಮಾಡ್ತಾರ ಅವರು. ಒಂದು 14 ಬಕೆಟ್ ಇರುತ್ತೆ. ಫಸ್ಟ್ ಬಕೆಟ್, ಸೆಕೆಂಡ್ ಬಕೆಟ್, ಥರ್ಡ್ ಬಕೆಟ್, ಫೋರ್ತ್ ಬಕೆಟ್, ಹಂಗೆ ಎನ್ಕ್ವೈರಿ ಮಾಡ್ತಾ ಇರ್ತಾರೆ. ಅದನ್ನ ಬಿಟ್ಬಿಟ್ಟು ರೌಡಿಸಮ್ ಮಾಡ್ತಾ ಇದೀರಾ ನೀವು. ನಿಂತರನೇ ಆಡ್ದೊಂದು 3 ಕ್ರೆಡಿಟ್ ಕಾರ್ಡ್ ಕಲೆಕ್ಟ್ ಮಾಡ್ಕೊಂಡ್ ಬಂದಿದ್ದೀನಿ ನೋಡಿಲ್ಲ. ಓಹೋ, ಆಯ್ತಾ? ಮರ್ಯಾದಿಂದ ಇರೋದನ್ನ ತೆಗೆದ್ಬಿಡು. ಹಲೋ, ಜೇಬಲ್ ಎಷ್ಟಿದೆ ಎಲ್ಲ ಮೈ ಮುಟ್ ಮಾತಾಡ್ಸ್ಬೇಡಿ, ಫಸ್ಟ್ ಹೇಳ್ತಾ ಇದೀನಿ. ಯಾರ ಹತ್ರ ಕೇಸ್ ಹಾಕ್ಬಿಡ್ತೀನಿ ಅಷ್ಟೇ. ಬೆಳಗ್ಗೆಯಿಂದ 4 ತಲೆ ತೆಗೆದು ಬಂದಿದ್ದೀನಿ. ನನ್ನ ಹತ್ರ ನಿಮ್ ಆಟಗಳೆಲ್ಲ ತೋರ್ಸಂಗಿಲ್ಲ. ದುಡ್ಡು ಇಡ್ಬೇಕಂದ್ರೆ ಇಡ್ಬೇಕಷ್ಟೇ. ಹಲೋ, ಆಫೀಸ್ ಬಂದು ಮಾತಾಡ್ತಾ ಇದ್ದೀರಾ? ನಮ್ಮ ಜನಕ್ಕೆ ಈ ತರ ತೊಂದರೆಗಳು ಬೇಜಾನ್ ಆಗ್ತಾ ಇದೆ. ಜನರು ಅಷ್ಟೇ ಪಾಪ ಓದಿರ್ತಾರ, ಏನು ಕ್ರೆಡಿಟ್ ಕಾರ್ಡ್ ಹೈಯೆಸ್ಟ್ ಸ್ಯಾಲರಿ ಬರುತ್ತೆ ಅಂದ್ರೆ ಕ್ರೆಡಿಟ್ ಕಾರ್ಡ್ ಕಳ್ಸಿಬಿಡ್ತೀರಾ ನೀವು ಬ್ಯಾಂಕರೆಲ್ಲ ಸೇರಿ. ನಮ್ಗೆ ಇಲ್ಲಿ ಕಟ್ಟಕ್ಕಾಗದೆ ಗೋಳಾಡ್ತಾ ಇರ್ತೀವಿ. ಅಂತದ್ರಲ್ಲಿ ನೀವೆಲ್ಲ ಏನ್ ಮಾಡ್ತೀರಾ? ರೌಡಿಸಮ್ ಮಾಡಿ ವಸೂಲಿ ಮಾಡ್ತೀರಾ? ನಾನೇನಾದ್ರೂ ಫೀಲ್ಡ್ ಇಳಿದೆ ಅಂತ ಹೇಳಿದ್ರೆ ಒಂದು ದುಡ್ಡು ಮಾಡಬೇಕು, ಇಲ್ಲಾಂದ್ರೆ ತಲೆ ಬೀಳ್ಬೇಕು. ಎರಡರಲ್ಲಿ ಒಂದು ನೀನೇ ಡಿಸೈಡ್ ಮಾಡ್ಕೊ. ಇನ್ನು ಅರ್ಧ ಗಂಟೆ ಟೈಮ್ ಕೊಡ್ತೀನಿ, ಅಷ್ಟೊಳಗೆ ದುಡ್ಡು ಏನಾದ್ರು ಪೇ ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಮ ಹುಡುಗರು ಬಂದು ನಿನ್ ಕತೆ ಮುಗಿಸ್ತಾರೆ. ಹುಷಾರ್. ಈ ರೌಡಿಸಮ್ ಎಲ್ಲ ಏನು ಬೇಕಾಗಿಲ್ಲ. ನೀವು ಬ್ಯಾಂಕರ್ ಅನ್ನೋ ಆಫೀಷಿಯಲ್ ವ್ಯಕ್ತಿಗೆ, ಆಫೀಸರ್ಗೆ ನೀವು ಕ್ರೆಡಿಟ್ ಕಾರ್ಡ್ ಕೊಡ್ತಾ ಇದ್ದೀರಾ? ನಾನು ಪಕ್ಕಾ ಲೋಕಲ್. ಹಲೋ, ತಲೆ ಲೋಕಲ್ ಗೀಕಲ್ ವ್ಯವಹಾರ ಇಲ್ಲಿ ಬೇಡ ರೀ. ನಾವು ಆಫೀಷಿಯಲ್ ವ್ಯಕ್ತಿ ಆದ್ಮೇಲೆ ಆಫೀಷಿಯಲ್ ವ್ಯಕ್ತಿ ಆಫೀಷಿಯಲ್ ಆಗಿ ಮಾತಾಡಿ, ಅದನ್ನ ಬಿಟ್ಬಿಟ್ಟು ದೂಸರ ಮಾತಾಡ್ಬೇಡಿ. ಅರ್ಥ ಆಯ್ತಾ? ಸರಿ ನೋಡು, ನಮ್ಮ ಹುಡುಗರೆಲ್ಲ ಬರ್ತಾರೆ. ಒಂದ್ ನಿಮಿಷ ನಿಲ್ಸ್. ನಮ್ಮ ಜನರ ತಾವನ್ನ ಕೇಳೋಣ. ಅವ್ರಿಗೂ ಈ ತರ ಪ್ರಾಬ್ಲಮ್ಗಳು ಎಷ್ಟೋ ಜನಕ್ಕೆ ಆಗಿರುತ್ತೆ. ಕ್ರೆಡಿಟ್ ಕಾರ್ಡ್ ಅಮೌಂಟ್ ಕಟ್ಟಿಲ್ಲ ಅಂತ ಮಾನ ಮರ್ಯಾದೆ ತಕ್ಕೊಂಡು ನೇಣ್ ಹಾಕೊಂಡು ಸತ್ತೋಗಿದ್ದಾರೆ, ವಿಷ ತಗೊಂಡು ಸತ್ತೋಗಿದ್ದಾರೆ. ಹಿಂದೂ ಮಕ್ಕಳು ನಮ್ಗೆ ಅವೆಲ್ಲ ಲೆಕ್ಕ ಇಲ್ಲ. ಹೇಳ್ತಾ ಅಲ್ವಾ, ಲ್ಯಾಂಡ್ ಬಂದು ನಾವು 16 ವರ್ಷ ಆಯ್ತ್ರಿ, ಆವಾಗಿಂದ ಆಡ್ತಾ ಇದೀವಿ. ನೀವೆಲ್ಲ ಯಾವ ಲೆಕ್ಕ ನಮ್ಗೆ? ನೀವು 50 ವರ್ಷದಿಂದ ಬರ್ರಿ, ಅದ್ರಲ್ಲೇನಿದೆ ಅಲ್ವಾ? ಒಂದು ಅಫಿಷಿಯಲ್ ವ್ಯಕ್ತಿಗೆ ಹೇಗ್ ಕೇಳ್ಬೇಕು ಎಂಬಂತ ಒಂದು ಮಾನವೀಯತೆಯಿಂದ ಇಟ್ಕೊಳ್ಳಿ. ಅದೆಲ್ಲ ಏನು ಇಲ್ಲ. ಹೇಳ್ತಾ ಅಲ್ವಾ, ದುಡ್ಡು ಇಡ್ಬೇಕಂದ್ರೆ ಇಡ್ತಾ ಇರ್ಬೇಕಷ್ಟೇ. ದುಡ್ಡು ಇಡಕ್ಕೂ ನನಗೆ ಗೊತ್ತು, ತಗೊಳಕ್ಕೂ ನನಗೆ ಗೊತ್ತು. ನಾನು ಬ್ಯಾಂಕಲ್ಲಿ ವ್ಯವಹಾರ ಮಾಡ್ತಾ ಇದೀನಿ, ಬ್ಯಾಂಕಲ್ಲಿ ತಗೊಂತೀನಿ, ಬಿಡ್ತೀನಿ. ನೀವ್ ಯಾರ್ರಿ ಕೇಳಕ್ಕೆ? ಈ ಕೈಯಲ್ಲಿ ಗೂಂಡಾಗಿರಿ ಮಾಡ್ತಾ ಇದೀರಾ? ಲಾಂಗ್ ಬಂತು ಅಂತ ಹೇಳಿದ್ರೆ ನಿಜವಾಗ್ಲು ಯಾರ ತಲೆನೂ ಉಳಿಯಲ್ಲ. ಇಲ್ಲಿ ನಿಮ್ ಮನೇಲಿ ಬಂದು ಎಲ್ಲಾರ್ಗು ಕಿಡ್ನಾಪ್ ಮಾಡ್ಬಿಡ್ತೀನಿ. ಹುಷಾರ್, ನಿನಗೇನು ಮಾಡಲ್ಲ. ನಿಮ್ ಮನೇಲಿ ಎಷ್ಟು ಕಾರ್ ನಿಲ್ಸಿದ್ಯಾ ನೀನು? ನನ್ನ ಪರ್ಸನಲ್ ಅದು. ನಾನು ಎಷ್ಟಾರು ಕಾರ್ ನಿಲ್ಸ್ತೀನಿ, ಬೈಕ್ ನಿಲ್ಸ್ತೀನಿ. 7 ಗಂಟೆ ಕೇಳೋ, ದುಡ್ಡು ಇಡಕ್ ಆಗಿಲ್ಲ ಅಂದ್ಮೇಲೆ ನಿನ್ ಕಾರ್ ಮಡಿಕೊಳ್ಳೋ ಯೋಗ್ಯತೆನೂ ಇಲ್ಲ. ಅರ್ಥ ಆಯ್ತಾ? ಹಲೋ, ನಿಲ್ರಿ. ನಮ್ ಜನರ ತವನ ಕೇಳ್ಬಿಟ್ಟು ಡಿಸೈಡ್ ಮಾಡ್ತೀನಿ ಅದು ಏನಂತ. ನಿಮ್ಮಂತ ಬ್ಯಾಂಕ್ಗಳೆಲ್ಲ ಹಿಂಗೆ, ಎಲ್ಲಾ ಬ್ಯಾಂಕು ಅಷ್ಟೇ ಕ್ರೆಡಿಟ್ ಕಾರ್ಡ್ ಕೊಟ್ಬಿಡ್ತಾರೆ. ಕೊಟ್ಬಿಟ್ಟು ಏನ್ ಮಾಡ್ತಾರೆ ಗೊತ್ತಾ? ಈ ತರ ಗೂಂಡಾಗಳನ್ನ ಕಳಿಸ್ಬಿಟ್ಟು ನಮ್ಮಲ್ಲಿ ದಬ್ಬಾಳಿಕೆ ಮಾಡ್ತಾ ಇದಾರೆ. ಏನ್ರಿ, ನಾವು ಸಂಬಳ ಏನೋ ತಗೊಂತೀವಿ ನಿಜ, ಸಂಬಳ ತಕ್ಕಂತೆ ನೀವು ಕ್ರೆಡಿಟ್ ಕಾರ್ಡ್ ಕಳ್ಸ್ಕೊಡ್ತೀರಾ, ನಮ್ಗೆ ಗೊತ್ತೇ ಇರಲ್ಲ, ಸಿಗ್ನೇಚರ್ ಮಾಡಿರಲ್ಲ, ಒಂದ್ ಫಾರ್ಮ್ ತುಂಬಿರಲ್ಲ. ಮಾತು ಹೇಳ್ತೀನಿ ಕೇಳ್ರಿ, ನಿಮಗೆ ಕೇಳಿದಾಗ ಹಣನ ನಾವು ಬ್ಯಾಂಕ್ ಇಂದ ಕೊಟ್ಟಿರ್ತೀವ. ನಿಮ್ ಆ ಡೇಟ್ ಒಳಗೆ ನೀನ್ ಕೊಡಕ್ ಆಗಿಲ್ಲ ಅಂತ ಹೇಳಿದ್ಮೇಲೆ ನಾನ್ ಕೆಲಸ ಮಾಡೋದಂದ್ಮೇಲೆ ನಂದೇ ಬ್ಯಾಂಕ್ ಅದು. ನಮ್ಗೆ ಹಲವಾರು ಪ್ರಾಬ್ಲಮ್ ಇದೀರಿ, ನಾವು ಕಟ್ತೀವಿ. ನನಗ್ ಬೇಕಾಗಿಲ್ಲ, ನನಗ್ ದುಡ್ಡು ಇಡ್ಬೇಕಂದ್ರೆ ಇಡ್ತಾ ಇರ್ಬೇಕು. ಆಗಲ್ಲ ಅಂದ್ರೆ ನಿನ್ ಸ್ಕೂಲ್ ಮಕ್ಳು, ನಿಮ್ ಮಕ್ಳು ಯಾವ ಸ್ಕೂಲ್ ಹೋಗೋದು ನನಗೆಲ್ಲ ಗೊತ್ತು. ಏನ್ ಮಾಡ್ಕೊಂತೀಯ ಮಾಡ್ಕೊಂಡು ನಾನು ಮಾಡಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ ನಮ್ಗೆ. ಅರ್ಥ ಆಯ್ತಾ? ನಾನು ಬ್ಯಾಂಕ್ ಹೋಗ್ಬಿಟ್ಟು ಕಟ್ತೀನಿ, ನಿಮ್ಮ ಹತ್ರ ಎಲ್ಲ ಕೊಡಕ್ಕಾಗಲ್ಲ. ಇವತ್ತು ಸಂಜೆ ಒಳಗೆ ನನಗೆ ದುಡ್ಡು ಬೇಕಂದ್ರೆ ಬೇಕಷ್ಟೇ. ಅಲ್ಲ, ಬ್ಯಾಂಕ್ ಅವ್ರ ಹತ್ರ ನಾನು ಮಾತಾಡಿದೀನಿ. ನಮಗೆ ಲೆಕ್ಕ ಇಲ್ಲ ರೀ. ಇವತ್ತು ದುಡ್ಡು ಬೇಕಂದ್ರೆ ಬೀಳ್ಬೇಕಾಗಲ್ಲ. ಇವತ್ತು ಕಟ್ಟಕ್ ಆಗಲ್ಲ. ನೀವೇನ್ ಹೊಡಿತೀರಾ?
ಇನ್ನು ಅರ್ಧ ಗಂಟೆ ಕಂಪ್ಲೇಂಟ್ ಕೊಡ್ತೀನಿ. ಯಾರಿಗಾರ ಕೊಟ್ಕೊಳ್ರಿ. ಒಂದ್ ಕೆಲಸ ಮಾಡಿ, ನಮ್ ಜನತಾವನ್ನ ಹೇಳ್ಬಿಟ್ಟು ಜನತಾವನ್ನ ಕೇಳೋಣ ಅದೇನ್ ಪ್ರಾಬ್ಲಮ್ ಅಂತ. ನೋಡ್ರಿ, ನಿಮ್ಗೆ ಏನಾದ್ರು ಈ ತರ ಪ್ರಾಬ್ಲಮ್ ಆಗಿದೆ ಅಂದ್ರೆ ನೀವು ಖಂಡಿತ ಕಾಲ್ ಮಾಡಿ ನಿಮ್ ಪ್ರಾಬ್ಲಮ್ ಅಂತ ಶೇರ್ ಮಾಡ್ಕೊಳ್ಳಿ. ಅದನ್ನ ನಾವು ಎತ್ತೆಚ್ಕೊಳ್ಳೋಣ. ಯಾಕಂದ್ರೆ ನಾವೆಲ್ಲ ಒಂದಾಗಿ ಹೋರಾಡೋಣ. ಯಾಕಂದ್ರೆ ಈ ಬ್ಯಾಂಕ್ ಅವರು ಇದೇ ಕೆಲಸ, ಜಾಸ್ತಿ ಇಂಟ್ರೆಸ್ಟ್ ಪಡಿಬೇಕು ಅಂತಾನೆ ನಮ್ಮಂತ ಅಫಿಷಿಯಲ್ ವ್ಯಕ್ತಿಗಳು ಕ್ರೆಡಿಟ್ ಕಾರ್ಡ್ ಕೊಟ್ಬಿಟ್ಟು ಮೋಸ ಮಾಡ್ತಾ ಇದಾರೆ ಅಲ್ವಾ? ಅಂತ ನಮ್ಮ ಮಾನ ಮರಿ ತೆಗಿತಾ ಇದಾರೆ. ಇದೆಲ್ಲ ನಮಗ್ ಬೇಕಾ? ನಾನೇನು ಒಬ್ನೇ ಇದೀನಿ ಅಂತ ತಿಳ್ಕೊಂಡಿದ್ಯಾ ನೀನು? ಅಲ್ಲಿ ನೋಡಿ ಹೆಂಗ್ ನಿಂತಿದ್ದಾರೆ ನೋಡು. ಅವರು ಚಾಕ್ನ ಹೇಳ್ಬಿಟ್ಟು ಬಂದಿದ್ದೀನಿ ಸ್ಪೆಷಲ್ ಆಗಿ. ಅವ್ರಿಗೆ ಮುಗಿಸ್ಕೊಂಡ್ ಬರ್ಲಿ, ನಿನ್ ಚಾಕ್ನ ಮಾಡಾಕ್ತಾರೆ ನೋಡ್ತಾರೆ. ನೀವು ಚಾಕ್ನಾರು ಹೇಳಿ, ಚಾನಾರು ಹೇಳಿ, ಐ ಡೋಂಟ್ ಕೇರ್. ನಾನು ಹೇಳ್ತಾ ಇದ್ದೀನಿ, ರೆಸ್ಪೆಕ್ಟ್ ಮಾತಾಡ್ತಾ ಇದೀನಿ. ನನಗೆ ಗೊತ್ತಿದ್ದಾರೆ. ನಾನ್ ಬಂದಿರೋದ್ ಪಕ್ಕಾ ಲೋಕಲ್. ನಾನ್ ಇರೋದೇ ಹಿಂಗೆ. ನಾನ್ ಮಾತಾಡಿದ್ರೆ ಜನ ಅಲ್ಲಿ ಮಾತಾಡಕ್ ರೆಡಿ ಇದಾರೆ. ಅವ್ರನ್ನ ಕೇಳ್ತೀನಿ. ಹಲೋ, ಯಾವದೇನ್ ಮಾಡ್ತಾನೆ? ಹಲೋ ಸರ್, ಹೇಳಿ ಸರ್. ನಮಸ್ಕಾರ ಸರ್. ನಮಸ್ಕಾರ. ನನ್ನ ಹೆಸರು ಪೂರ್ಣ ಸರ್. ನಮಸ್ಕಾರ. ಕೇಳಿಸ್ತಾ ಇಲ್ಲ ಸರ್, ದೊಡ್ಡದಾಗಿ ಮಾತಾಡಿ ಸರ್. ಸರ್, ನನ್ನ ಹೆಸರು ಪೂರ್ಣಚಂದ್ರ. ಪೂರ್ಣಚಂದ್ರ ಅವರೇ, ನಮಗ್ ಕೇಳಿಸ್ತಾ ಇಲ್ಲ ನೀವು ಮಾತಾಡ್ತಾ ಇರೋದು. ಮ್ಯೂಟ್ ಮಾತಾಡಿ. ಹ್ಞೂ ಸರ್, ಮ್ಯೂಟ್ ಮಾಡಿದ್ದೀನಿ. ಹಾ, ಓಕೆ. ಪೂರ್ಣಚಂದ್ರ ಅವರೇ, ನಿಮ್ಗೆ ಪ್ರಾಬ್ಲಮ್ ಏನಿದೆ? ಈ ತರ ಕ್ರೆಡಿಟ್ ಕಾರ್ಡ್ ಅವರು ಬ್ಯಾಂಕರ್ ಎಲ್ಲ ಕ್ರೆಡಿಟ್ ಕಾರ್ಡ್ ಕೊಟ್ಬಿಟ್ಟು ನಮ್ಗೆ ಪ್ರಾಬ್ಲಮ್ ಸಿಕ್ಸಕ್ ಬಿಡ್ತಾರಲ್ವಾ? ಹೌದು. ಸೊ ಇದನ್ ಈ ತರ ಪ್ರಾಬ್ಲಮ್ಗಳು ನೀವು ಅನುಭವಿಸ್ತಾ ಇದ್ದೀರಾ? ಅನುಭವಿಸಿದೀನಿ ಸರ್ ಒಂದ್ಸತಿ. ಹಾ, ಹೇಳಿ ನಿಮ್ ಪ್ರಾಬ್ಲಮ್ ಏನು ಹೇಳಿ ಸರ್. ಹಲೋ. ಹಾ, ಹೇಳಿ ಸರ್, ನೀವ್ ಹೇಳಿ. ನನ್ನ ಮುಖ ನೋಡ್ರೆ ಎಂತವ್ರದ್ದು ಫೋನ್ ಕಟ್ ಆಗ್ಬಿಡತ್ರಿ. ಆ ತರ ಮೇಂಟೈನ್ ಮಾಡಿದೀವಿ. ನಿಲ್ರಿ, ಮತ್ತವ್ರು ಮಾತಾಡಕ್ ರೆಡಿ ಇದಾರೆ. ನಿಮ್ಗೆ ಏನ್ ಮಾಡ್ಬೇಕು ಏನು ಮಾಡಕ್ಕಾಗಲ್ಲ, ಬರೀ ಫೋನ್ ನಿಮ್ ಕತೆ. ಹಲೋ ಸರ್. ನಮಸ್ಕಾರ. ನಮಸ್ತೆ ಸರ್. ಈ ಬ್ಯಾಂಕ್ ಅವರಲ್ಲವಾ ನಮ್ಗೆ ಕ್ರೆಡಿಟ್ ಕಾರ್ಡ್ ಎಲ್ಲ ನಮಗ್ ಗೊತ್ತಿಲ್ಲದೇನೆ ಕಳಿಸ್ತಾರೆ. ನಾವು ಡಾಕ್ಯುಮೆಂಟ್ ಏನು ಫಿಲ್ ಮಾಡಿರಲ್ಲ, ಏನು ಮಾಡಿರಲ್ಲ, ಕಳ್ಸಿಟ್ಬಿಡ್ತಾರೆ. ಈ ತರ ಗೂಂಡಾಗಳನ್ನ ನನ್ನ ಮಕ್ಕಳು ಬಿಟ್ಬಿಟ್ಟು ನಮ್ಮೆಲ್ಲ ದಬ್ಬಾಳಿಕೆ ಮಾಡ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಸರ್ ಇದು? ಸರ್, ದಯವಿಟ್ಟು ಗೂಂಡಾಗಳಂತ ಅನ್ಬೇಡಿ ಸರ್. ಅವ್ರನ್ನ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡ್ರಿ. ಹಾ, ಹೇಳಿ ಸರ್. ನೀವು ಯಾಕಂದ್ರೆ ಅವ್ರ ಸಮಾಜದ ಸೇವಕರು, ಅವರು ಗೂಂಡಾಗಳಂತ ಕರಿಬೇಡಿ. ಇವರು ಸಮಾಜ ಸೇವಕರ? ಹಾ ಸರ್, ಇವ್ರು ಬಂದಿರೋರು ಬ್ಯಾಂಕ್ ಅವರಲ್ಲ. ಅಲ್ಲ ರೀ, ನೀವು ಡಾಕ್ಯುಮೆಂಟ್ ಫಿಲ್ ಮಾಡಿದ್ರೆ ಸೈನ್ ಮಾಡಿದ್ರೆ ಹೆಂಗೆ ಬಂದ್ಬಿಡ್ತೀವಿ ಕ್ರೆಡಿಟ್ ಕಾರ್ಡ್? ಅದು ಕರೆಕ್ಟ್. ನಾನು 60,000 ರೂಪಾಯಿ ಸಂಬಳ ತಗೊಂತಾ ಇದ್ದೀನಿ. ನಾನು ಯಾವುದೇ ಡಾಕ್ಯುಮೆಂಟ್ ಫಿಲ್ ಮಾಡಿಲ್ಲ. ಅದೇ ಅಕೌಂಟ್, ಅದೇ ಬ್ಯಾಂಕಿಂದ ನಂಗೆ ಡೆಬಿಟ್ ಕಾರ್ಡ್ ಇದೆ. ಅದೇ ಬ್ಯಾಂಕಿಗೆ ಕ್ರೆಡಿಟ್ ಆಗುತ್ತೆ ನನ್ನ ಸ್ಯಾಲರಿ. ಆಟೋಮೆಟಿಕ್ ಆಗಿ ನಾನು ಕ್ರೆಡಿಟ್ ಕಾರ್ಡ್ ಬಂದಿದೆ, ತಗೊಂಡಿದ್ದೀನಿ, ನಾನು ಯೂಸ್ ಮಾಡಿದೀನಿ, ನಿಜ. ಕಟ್ತೀನಿ, ಸ್ವಲ್ಪ ದಿನ ಟೈಮ್ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಬಟ್ ಆದ್ರೆ ಇವರು ಇಲ್ಲಿ ಇವ್ರ ಬ್ಯಾಂಕ್ ಅವರು ಅಲ್ಲ, ಐಡಿ ಕಾರ್ಡ್ ಇಲ್ಲ, ಏನಿಲ್ಲ, ಬಂದ್ಬಿಟ್ಟು ನಿನ್ ಕತ್ಕೊಳ್ತೀನಿ, ಒಂದ್ ಮಾತು ಕೇಳಿದೀರಾ ಒಂದು? ಹಾ, ಹೇಳಿ ಸರ್. ಸಾಲ ಮಾಡಿ ಅದು ತುಪ್ಪ ತಿನ್ನು ಅಂತ. ಹೌದು. ಈಗ ಒದೆ ತಿನ್ನು ಈಗ. ಯಾರು? ನಾನು ಒಲೆ ತಿನ್ಬೇಕು ಅಂತೀರಾ ಸರ್? ಹೌದು, ಸಾಲ ಮಾಡಿ ತುಪ್ಪ ತಿಂದ್ಮೇಲೆ ನೀರು ಕುಡಿಲೇಬೇಕು. ಸರಿ, ಒಂದ್ ಕೆಲಸ ಮಾಡಿ. ಇವಾಗ ಸಾಲ ಮಾಡಿ ಆದ್ರೆ ತುಪ್ಪ ತಿಂದಿದ್ದೀನಿ, ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿದೀನಿ, ನಿಜ. ನಾನು ಕಟ್ತೀನಿ ಅಂತ ಹೇಳ್ತಾ ಇದ್ದೀನಲ್ಲ, ಇವ್ರ ಹತ್ರ ಯಾಕೆ ಕಟ್ಬೇಕು ಅಂತ ನಾನು ಕೇಳ್ತಾ ಇರೋದು. ಕಟ್ಬೇಕು ಸರ್, ಕಟ್ಬೇಕಾಗಿದ್ರಿ ನೀವು. ಬ್ಯಾಂಕ್ ಅವರು 90 ಡೇಸ್ ಟೈಮ್ ಕೊಟ್ಟಿದ್ದಾರೆ. 90 ಡೇಸ್ ನಿದ್ದೆ ಮಾಡ್ತಾ ಇದ್ದೀರಿ ನೀವು ಸರ್? 90 ಡೇಸ್ ಟೈಮ್ ಕೊಟ್ಟಿದ್ದಾರೆ. 90 ಡೇಸ್ ಅಲ್ಲಿ ನನ್ನ ಹತ್ರ ಕಟ್ಟಕ್ ಆಗಿಲ್ಲ ಸರ್. ನೆಕ್ಸ್ಟ್ ಕಟ್ತೀನಿ ನಾನು ಈ ಮಂತ್. ನೀವು ಸಂಜೆ ಅದಕ್ಕೆ ಸಮಾಜ ಸೇವಕರು ನಿಮ್ಮ ಬಾಡಿ ಮಸಾಜ್ ಮಾಡಕ್ ಬಂದಿದ್ರೆ ಬಾಡಿ ಮಸಾಜ್ ಮಾಡ್ಕೊಳ್ಳಿ. ಸರಿ ಸರ್, ನೀವ್ ಹೇಳ್ತಾ ಇದ್ದೀರಲ್ಲ. ಹಲೋ, ರೇ, ನಾವಿರೋದ ಹೆಂಗೆ ರೀ ಸರ್? ಒಂದ್ ಮಾತಾಡ್ತಾ ಇದೀನಿ ನೋಡಿ, ನಾವು ಅಫಿಷಿಯಲ್ ವ್ಯಕ್ತಿ ಅಂದಾನೆ ಅಫಿಷಿಯಲ್ ಆಗಿ ಮಾತಾಡ್ತಾ ಇದೀವಿ. ಅಫಿಷಿಯಲ್ ಆಗಿ ಮಾತಾಡ್ಬೇಕು ಅಲ್ವಾ ಇವರು? ಅದನ್ನ ಬಿಟ್ಬಿಟ್ಟು ಗೂಂಡಾಗಿರಿ ಮಾಡ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ಸರಿ? ಸರಿ, ಒಂದ್ ನಿಮಿಷ ಸರಿ. ಇನ್ನೊಬ್ರು ರೆಡಿ ಮಾತಾಡಕ್ಕೆ, ಅವ್ರ ತವನೇ ಮಾತಾಡ್ತೀನಿ. ಹಲೋ ಹಲೋ ಸರ್. ನಮಸ್ಕಾರ. ಹಲೋ, ನಮಸ್ಕಾರ ಸರ್. ಸರ್ ನಮಸ್ಕಾರ. ಹಲೋ ಸರ್ ನಮಸ್ಕಾರ ಸರ್. ನಾನು ಕೇಳಿಸ್ತಾ ಇದ್ದೀನಿ, ನೀವು ಮಾತಾಡಿ, ಖಂಡಿತ ಕೇಳಿಸ್ತಿದೆ ಹೇಳಿ ಸರ್. ಹಾ ಸರ್, ತಮ್ಮ ಹೆಸರು? ನನ್ನ ಹೆಸರು ನಾರಾಯಣ್ ಅಂತ ಸರ್. ಸರ್, ನಂತರ ಪ್ರಾಬ್ಲಮ್ ನ ನೀವು ಅನುಭವಿಸಿದಿರ ಸರ್? ಈ ಕ್ರೆಡಿಟ್ ಕಾರ್ಡ್ ತಗೊಂಡ್ಬಿಟ್ಟು ಬ್ಯಾಂಕ್ ಅವರು ನಮಗೆ ವಿತೌಟ್ ಡಾಕ್ಯುಮೆಂಟ್, ವಿತೌಟ್ ಇನ್ಫಾರ್ಮೇಶನ್ ಕ್ರೆಡಿಟ್ ಕಾರ್ಡ್ ಕಳಿಸಿದ್ರೆ ನಾನು ಯೂಸ್ ಮಾಡಿದ್ದೀನಿ. ಬಟ್ ಆದ್ರೆ ಅವರು ಗೂಂಡಾಗಳನ್ನ ಕಳಿಸ್ಬಿಟ್ಟು ನನ್ನ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದಾರೆ. ಸರಿನಾ ಇದು? ಸರಿ ಅಲ್ಲ ಸರ್, ತಪ್ಪು. ಎಷ್ಟು ಮಟ್ಟಿಗೆ ಸರಿ? ಯಾವ ರೀತಿ ತಪ್ಪು ಸರ್ ಅದು ನೀವು ಹೇಳ್ಬಿಡಿ.
ಸರಿಯಲ್ಲ ಒಂದೇ ಒಂದ್ ಮಾತು ನಾನು ಹೇಳ್ತೀನಿ, ಹೇಳಿ. ಸರಿ ಅಲ್ಲ ಸರಿ ಅದೆಲ್ಲ ಸೆಕೆಂಡ್ರಿ. ನಿಮ್ಗೆ ಟೈಮ್ ಕೊಟ್ಟಾಗಿತ್ತಲ್ವ ಈ ಡೇಟ್ ಒಳಗೆ ಕಟ್ಟಬೇಕು. ಬ್ಯಾಂಕ್ ಬಂದ ನೀವು ನನ್ನ ಕೈಲಿ ಕಟ್ಟಕ್ ಆಗಲ್ಲ, ಎಕ್ಸ್ಟ್ರಾ ಏನಾದ್ರೂ ಇಂಟ್ರೆಸ್ಟ್ ಅಮೌಂಟ್ ಕಟ್ತೀನಿ ಅಂತ ಮಾತಾಡಿದೀನಿ. ಯಾರು ಮಾತಾಡಿಲ್ಲ ಸರ್, ನಾನು ಬ್ಯಾಂಕ್ ಮಾತಾಡಿಲ್ಲ. ಅರವಿಂದ್ ರಾಜ್ ಅಕೌಂಟ್ ಅಲ್ಲಿ ನಾನು ಬಂದು ಡಿಸ್ಕಸ್ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ಕಂಪ್ಲೇಂಟ್ ಮಾಡಿ. ನಮಗೆ ಸುಪಾರಿ ಬಂದ ಮೇಲೆ ಪ್ರೋಗ್ರಾಮ್ ಅಲ್ಲಿ ನಾನು ಗಾಡಿಕೆ ಕೊಡಿ. ಎತ್ತ ಗಾಡಿ ಮುಟ್ಬೇಡಿ, ಗಾಡಿಕೆ ಎತ್ತಬೇಕಷ್ಟೇ. ಇವಾಗ ಇದು ಮೊಬೈಲ್ ಎಷ್ಟು ಬೇಡ ಬಿಡು, ಎಷ್ಟು ಇರ್ಲಿ. ನಾನು ನಾಳೆ ದುಡ್ಡು ಕಟ್ಬಿಟ್ಟು ಆಮೇಲೆ ಇಸ್ಕೊಂಡು ಹೋಗೋ. ಬರೀ ಅಷ್ಟೇ ಅಲ್ಲ, 50,000 ರೂಪಾಯಿ ಮೊಬೈಲ್, 50,000 ರೂಪಾಯಿ ಮೊಬೈಲು. ಅಲೋ, ನಾನು ಲೀಗಲ್ ಆಗಿ ಹೋಗ್ತೀನಿ. 50,000 ರೂಪಾಯಿ ನಾನು ಆಗಲ್ಲ. ನಾನು ಜೈಲ್ಗೆ ಹೋಗಿ ಬಂದೀನಿ ಗೊತ್ತಾ? ನಿನ್ನ ಹತ್ರ ಏನಾದ್ರು ಪ್ರೂಫ್ ಇದೀನಪ್ಪ? ನಿನ್ನ ಹತ್ರ ಬ್ಯಾಂಕ್ ಏನಾದ್ರು ಐಡಿ ಕಾರ್ಡ್ ಇದೆಯಾ? ನಿನ್ ಕ್ರೆಡಿಟ್ ಕಾರ್ಡ್ ತಗೊಂಡಿರೋ ನೀನ್ ತಗೊಂಡಿರೋದು ನಿಜಾನಾ? ನೀನ್ ಬ್ಯಾಂಕ್ ಅಂತ ಪ್ರೂವ್ ಮಾಡಕ್ ಏನಾದ್ರು ಡಾಕ್ಯುಮೆಂಟ್ ಇದೆಯಾ? ಐಡಿ ಕಾರ್ಡ್ ಇದೆಯಾ? ಬ್ಯಾಂಕ್ ಏನಾದ್ರು ಕೊಟ್ಟಿದ್ದೀರಾ? ನಾನು ಏನ್ ತೋರಿಸ್ಬೇಕು ಅಂತ ಏನಿದೆ? ಹಲೋ, ನೀವು ಲೀಗಲ್ ಆಗಿ ನಾನು ಕೊಡ್ತೀನಿ ಪೇಮೆಂಟ್, ಲೀಗಲ್ ಆಗಿ ಬನ್ನಿ. ಪೇಮೆಂಟ್ ಬೇಕಾಗಿಲ್ಲ, ಇಮಿಡಿಯೇಟ್ ಆಗಿ 50,000 ರೂಪಾಯಿ ಎಕ್ಸ್ಟ್ರಾ ಕಟ್ಟಿ. ಇವಾಗ ನೀನು ಇಷ್ಟೆಲ್ಲ ಗಾಂಚಲಿ ನಿಮ್ಗಿಂತ ಬ್ಯಾಂಕ್ ಅವ್ರು ಉಗಿಬೇಕು ರೀ, ಬ್ಯಾಂಕ್ ಅವ್ರಿಗೆ ಉಗಿಬೇಕು ಅಂತ. ಯಾಕೆ ನಮ್ಗೆಲ್ಲ ದುಡ್ಡು ಕೊಟ್ಟು ಬೆಳೆಸ್ತಾ ಇರೋರು ಅವರು ಬ್ಯಾಂಕ್. ಅರ್ಥ ಆಯ್ತಾ? ನಿಮ್ಮಂತರ ಹತ್ರ ಅಮೌಂಟ್ ತಗೊಳ್ಳೋಕ್ಕಿಂತ ನಾವು ಆ ಸೇಟುಗಳ ಹತ್ರ ತಗೊಂಡ್ರೆ ಇನ್ನೂ ಒಳ್ಳೇದ್ರಿ. ನಮ್ ಬ್ಯಾಂಕ್ ಬಡ್ಡಿ ಬಂಗಾರ ತಗೊಂಡ್ರೆ ಇನ್ನೂ ಒಳ್ಳೇದು. ಸಾಲ ಮಾಡಿ ತುಪ್ಪ ತಿಂದಿದ್ದೀರಲ್ಲ, ಅನ್ಭವಿಸಿ. ಇವಾಗ ಸಾಲ ಮಾಡಿ ತುಪ್ಪ ದಿನ ಸೆಕೆಂಡ್ ಇದನ್ನು ನಾನು ಕೇಳ್ತಾ, ನಿಮ್ಮ ಹತ್ರ ಏನು ಡಾಕ್ಯುಮೆಂಟ್ ಇಲ್ಲ, ಏನಿಲ್ಲ ಅಲ್ವಾ? ಅಲ್ಲ, ನೀವು ಬ್ಯಾಂಕ್ ಏನೋ ಕ್ರೆಡಿಟ್ ಕಾರ್ಡ್ ತಗೊಳ್ಬೇಕಾದ್ರೆ ಹುಡುಗಿರ ಹತ್ರ ಕಾಲ್ ಮಾಡಿಸ್ಬೋದು. ಸರ್, ಕ್ರೆಡಿಟ್ ಕಾರ್ಡ್ ತಗೊಳ್ಳಿ, ಇಷ್ಟು ದಿನ ಇಷ್ಟು ಫ್ರೀ ನೀವು ಹುಡುಗಿರು ಫೋನ್ ಮಾಡಿ ತಕ್ಷಣ ಪೆಟ್ರೋಲ್ ಬಂಕ್ ಅಲ್ಲಿ ಸ್ವೈಪ್ ಮಾಡಿ, ಪೆಟ್ರೋಲ್ ಬಂಕ್ ಅಲ್ಲಿ ಸ್ವೈಪ್ ಮಾಡಿ, ಅಲ್ಲಿ ಸ್ವೈಪ್ ಮಾಡಿ, ಇಲ್ಲಿ ಸ್ವೈಪ್ ಮಾಡಿ, ಬಿಗ್ ಬಜಾರ್ ಹೋಗಿ ಸ್ವೈಪ್ ಮಾಡಿ. ಹತ್ರ ವೀಕ್ನೆಸ್ ಇರೋದಕ್ಕೆ ಅದನ್ನ ಬ್ಯಾಂಕ್ ಅವ್ರು ಯೂಸ್ ಮಾಡ್ಕೋತಾರೆ ಅಷ್ಟೇ. ಅಲ್ಲ ರೀ, ಫೋನ್ ಮಾಡಿದ ತಕ್ಷಣ ನೀವ್ ಯಾಕೆ ಕ್ರೆಡಿಟ್ ಕಾರ್ಡ್ ತಗೊಳಕ್ ಹೋಗ್ಬೇಕು? ನನಗೆ ಯಾರು ಕಾಲ್ ಮಾಡ್ಲೇ ಇಲ್ಲ. ಮತ್ತೆ ಹೆಂಗ್ ಮಾಡಿದ್ರಿ ನೀವು? ಆ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ಅಲ್ಲಿ ಆ ಆಫರ್ ಇದೆ, ಈ ಆಫರ್ ಇದೆ, ಇದು ತಗೊಳ್ಳಿ, ತಗೊಳ್ಳಿ ಅಂತ ಹುಡುಗಿರೇ ಫೋನ್. ನನ್ನ ಸ್ನೇಹಿತರಿಗೆ ಎಷ್ಟೋ ಜನಕ್ಕಿದೆ ಈ ತರ ಪ್ರಾಬ್ಲಮ್ ಆಗಿದೆ. ಹುಡುಗಿ ಕಾಲ್ ಮಾಡಿ ತಲೆ ತಿಂದಿ. ನಾನು ಕಷ್ಟಪಟ್ಟು ದುಡಿತಾ ಇದ್ದೀನಿ, ನಿನ್ನಂತವ್ರ ಹತ್ರ ಸಾಲ ವಸೂಲಿ ಮಾಡ್ಕೊಡ್ತೀನಿ, ನನಗೆ ಸಂಜೆ ಸೆಟ್ಲ್ ಮಾಡೋ. ನಿನ್ ತರ ಸಾಲ ಮಾಡ್ಕೊಂಡ್ ಬದುಕಲ್ಲ ರೌಡಿ ರಂಗ. ಹುಷಾರಾಗಿರೋ, ನನಗೆ ಗೊತ್ತಿರಿ ನೀ ರೌಡಿ ಅಂತ. ನೀವು ಕ್ರೆಡಿಟ್ ಕಾರ್ಡ್ ಕೊಡ್ಬೇಕಿದ್ರೆ ಹುಡುಗಿರ ಹತ್ರ ಕಾಲ್ ಮಾಡ್ತೀರಾ? ಅಲ್ಲ, ಬ್ಯಾಂಕ್ ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನಾರು ಇದ್ರೇನ್ರಿ? ಹುಡುಗಿರ ಹತ್ರ ಮರ್ಯಾದೆ ಇರಲ್ವಾ? ವಸೂಲಿ ಮಾಡ್ಬೇಕಾದ್ರೆ ರೌಡಿ ಅಂದ್ಬಿಡ್ತೀವಿ. ನಿಮ್ ಕತೆ ಹೆಂಗಾಗಿದೆ? ಸಾಲ ಕೇಳಬೇಕಾದ್ರೆ ಒಂದ್ ನಿಮಿಷ ಇಲ್ಲಿ ಕೇಳ್ರಿ. ಸಾಲ ಮಾಡ್ಬೇಕಾದ್ರೆ ಅಣ್ಣ ಅಪ್ಪ ಅಂತ ಹೇಳ್ತಾ ಇರ್ತೀರಾ, ಸಾಲ ಕಟ್ಟುವಾಗ ಅವ್ರಿಗೆ ಮಾನ ಮರ್ಯಾದೆ ಇದ್ರೆ, ನಾಚಿಕೆ ಮಾನ ಮರ್ಯಾದೆ ಇದ್ರೆ ನೀವು ನಮ್ಗೆ ಕ್ರೆಡಿಟ್ ಕಾರ್ಡ್ ಹೆಂಗ್ ಕೊಟ್ರೋ ಅದೇ ರೀತಿ ಏನಾದ್ರೂ ಹೇಳ್ಕೊ, ಅದೇ ರೀತಿಯಿಂದ ನಿಯತ್ತಾಗಿ ವಸೂಲಿ ಮಾಡೋದು ಕಲ್ತ್ಕೊಳ್ಳಿ. ಅರ್ಥ ಆಯ್ತಾ? ಈಗ ನೀನ್ ಊರ್ ಬಿಟ್ಟು ಎಲ್ಲ ಬರೋದು ನಿನ್ ಹತ್ರ, ನಿನ್ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡೆ ಉಪ್ಪುಗಾರ ಹಾಕೊಂಡ್ ನೆಕ್ಕದ ನಾವು. ನಿಮ್ಮಂತ ಬ್ಯಾಂಕ್ ಅವರು ಲುಚ್ಚ ನನ್ ಮಕ್ಕಳು ಇದೆಲ್ಲ ಬಿಸ್ನೆಸ್ ಮಾಡ್ತಾ ಇದಾರೆ ಬಿಟ್ಕೊಂಡು. ನನ್ನ ಹತ್ರ ಮಾತಾಡ್ತಾ ಇದ್ದೀರಿ ರೌಡಿ ಹತ್ರ. ರೌಡಿ ಹತ್ರ ಮಾತಾಡ್ತಾ ಇದ್ದೀರಾ ನನ್ನ ಹತ್ರ? ನೋಡು, ನಾನು ಕ್ರೆಡಿಟ್ ಕಾರ್ಡ್ ತಗೊಂಡಕ್ಕೆ ಇಲ್ಲಿ ನೇಮ್ ಇದೆ. ನಿನ್ನ ಹತ್ರ ಏನ್ ಪ್ರೂಫ್ ಇದೆ? ಏನಿದೆ? ಏನಾರು ಇದೇನಪ್ಪ? ನನಗೆ ಪ್ರೂಫ್ ಎಲ್ಲ ಬೇಕಾಗಿಲ್ಲ ರೀ. ಇಲ್ಲಿಗೆ ಬ್ಯಾಂಕ್ ಅವನೇ ಅಲ್ಲ, ನಾನು ಬ್ಯಾಂಕ್ ನಿಮಿಷ 7 ಗಂಟೆ ಕೇಳಿ. ನೀನು ಪುಡಾರಿ, ನನಗೆ ಗೊತ್ತು. ಹೋಗ್ತಾ ಇರೋ, ಇಲ್ಲ ನಾನು ಯಾವತ್ತೂ ತಲೆ ಕೆಡಿಸ್ಕೊಳಲ್ಲ. ಅರ್ಥ ಆಯ್ತಾ? ಇಲ್ಲಿ ಏರಿಯಾ ನಂದು, ನನ್ನ ಅಡ್ಡಕ್ಕೆ ಬಂದು ನೀನು ಮಾತಾಡಕ್ ಸಾಧ್ಯ ಇಲ್ಲ. ಈ ತರ ಮಾತಾಡಿ ನನ್ನ ಮೈಂಡ್ ನ ಯಾರ ಮಾತನ್ನು ನಾನು ಕೇಳಲ್ಲ. ಇವತ್ ಸಂಜೆ 6 ಗಂಟೆ ಒಳಗೆ ನನಗೆ ನಾನು 3ನೇ ಕ್ಲಾಸ್ ಓದಿದ್ದೆ. ಎಲ್ಲಿರ್ಬೇಕು ಅಲ್ಲಿರೋ ಅದನ್ನ ಬಿಟ್ಟು ನಮ್ಮ ಆಫೀಸ್ ದುಡಿದ್ಯಾ ನೀನು? ಹೋಗಪ್ಪ, ಎಷ್ಟೇ ದುಡಿದ್ಯಾ? ನೋಟಿಸ್ ಕಳ್ಸೋಬ ಅಂದ್ರೆ 50ರಿಂದ 60 ದುಡಿತಾರೆ. ನಾನು ತಿಂಗಳಿಗೆ 1.5 ಲಕ್ಷ ದುಡಿಯಲ್ಲ. ನನಗೆ ಬೇಕಾಗಿಲ್ಲ. ಇಂಜಿನಿಯರಿಂಗ್ ಮಾಡಿದ್ರೆ ನಾನು ಹೇಳ್ತಾ ಇದೀನಿ ಕೇಳೋ. ನಿನ್ಗೆ ಏನಾದ್ರು ಕೇಸ್ ಹಾಕ್ಬೇಕು, ಕಂಪ್ಲೇಂಟ್ ಮಾಡ್ಬೇಕು ಅಂತ ಹೇಳಿದ್ರೆ ನೋಟಿಸ್ ಕಳ್ಸು ಮನೆಗೆ. ಬ್ಯಾಂಕ್ ಹೋಗಿ ಪೇ ಮಾಡ್ತೀನಿ. ಸೆಕೆಂಡ್ರಿ ನಾನು ಹೇಳಕ್ ಕೇಳಿ, ನನಗ್ ಸುಪಾರಿ ಸಿಕ್ಕಿದೆ. ನಿನ್ ಕತೆ ಪುರಾಣ ನನಗೆ ಅದೆಲ್ಲ ಬೇಕಾಗಿಲ್ಲ. ಈಗ 50,000 ರೂಪಾಯಿ ದುಡ್ಡಿಲ್ ಮಡಗ್ತೀಯ, ನಿನ್ ಕಾರ್ನ ಬುಡ್ಸ್ಕೊತೀಯ ಇಲ್ವಾ? ಕಾರು ಮೊಬೈಲ್ ಎರಡು ತಗೊಂಡು ಹೋಯ್ತಾ ಇರ್ತೀನಿ. ನಮ್ಮಂತ ಆಫೀಸಲ್ಲಿ ಡಿಸ್ಟರ್ಬ್ ಮಾಡಿ. ನಿಮ್ಮಂತ ಬ್ಯಾಂಕ್ ಇರೋದ್ರಿಂದ ನಮ್ಗೆ ಹೊಟ್ಟೆ ಪಾಡ ಆಯ್ತಾರೆ. ಕ್ರೆಡಿಟ್ ಕಾರ್ಡ್ ತಗೊಂಡಿರೋರು ಯಾರು ಸಾಲ ತೀರ್ಸಲ್ಲ, ಅದನ್ನ ವಸೂಲಿ ಮಾಡಿರ್ತಾರೆ. ನಮ್ಗೆ ಮಾತಾಡಕ್ಕೆ ಆಗಲ್ಲ. ಬರೀ ಏನ್ ಮಾತಾಡೋದು? ನಮ್ಮ ಹೊಟ್ಟೆ ಪಾಡ್ ನಾವ್ ನೋಡಿ ನಾವ್ ಏನ್ ಮಾತಾಡೋದು? ನೀವೇ ಕಾಲ್ ಮಾಡಿ, ನೀವೇ ಮಾತಾಡಿ ಅಲ್ವಾ? ಜನರಿಗೆ ಬಿಟ್ಬಿಡೋಣ, ಅವರೇ ಕಾಲ್ ಮಾಡಿ ಅವರೇ ಏನು ಮಾಡ್ಕೊಳ್ಳಿ. ಬಟ್ ಇನ್ನೊಂದಂದ್ರೆ, ಈಗ ನೀನು ಹೌದಪ್ಪ, ನೀನ್ ಇವಾಗ 3ನೇ ಕ್ಲಾಸ್ ಓದಿದ್ಯಾ? ಹೌದು. ಮಾಡಕ್ಕೆ ಬೇರೆ ಕೆಲಸ ಇದೆಯಪ್ಪ? 1.5 ಲಕ್ಷ ನೀನ್ ಸಂಬಳ ನಮ್ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಎಷ್ಟು ಮಟ್ಟಿಗೆ? ನಾನು 7 ಗಂಟೆ ಕೇಳಿ, ತಿಂಗಳಿಗೆ 1.5 ಲಕ್ಷ ನಾನು ಸಂಬಳ ತಗೊಂತ ಇದ್ದೀನಿ. ಆ ಸಂಬಳ ನೀನ್ ಕೂಡ ಯೋಗ್ಯತೆ ಐತಾ?
ಯೋಗ್ಯತೆ ಐತೇನೆ ಆಯ್ತಾ ಹೇಳಿ ಮಾತಾಡಬಾರ್ದು, ಕೈ ತೋರಿಸಿ ಮಾತಾಡಬಾರ್ದು. ಯಾವ ಸೆಕ್ರೆಟರಿ ಆಚೆ ಆಗ್ತಾ ಇದೀನಿ ಹೊಡೆದು ಹೊರಗಡೆ ಬೀಳಿಸಿದೀವಿ ನೋಡಾಗೆ. ಅದೆಲ್ಲ ಏನು ಮಾಡಕ್ ಹೋಗಲ್ಲ. ಇವಾಗ ನಿಮ್ಮಂತ ಬ್ಯಾಂಕ್ ಅವರು ನಮ್ಮಂತ ಆಫೀಷಿಯಲ್ ವ್ಯಕ್ತಿಗಳಿಗೆ ಎಷ್ಟು ತೊಂದರೆ ಆಗ್ತಾ ಇದೆ. ಇದು ಈಗ ಮರ್ಯಾದೆ ಹೋಗ್ತಾ ಇದೆ. ನಮ್ಮ ಕಾಲರ್ ಅವರು ಹೇಳಿದ್ರು ಸಾಲ ಮಾಡ್ಬಿಟ್ಟು ತುಪ್ಪ ತಿಂದ್ರಿ ಅಂತ. ಮಾಡಿದೀರಾ? ತಪ್ಪು ಮಾಡಿದಿರಾ? ಅನ್ಭವಿಸ್ರಿ ನೀವು. ಸಾಲ ಮಾಡಿದ್ರೆ ತುಪ್ಪ ತಿಂತೀವಿ, ಅದು ನಮಗ್ ಬಿಟ್ಟು ಈಗ ಕೇಳೋ. ಒಂದ್ ನಿಮಿಷ, ನನಗೆ ಸುಪಾರಿ ಸಿಕ್ಕಾಗಿದೆ. ಮಾತಾಡಕ್ಕೆ ಅಂತ ನೀವೊಬ್ರು ರೆಡಿ ಇದಾರೆ ಅಂತ ಗೊತ್ತಿಲ್ಲ ಅಂದಾಗ ನಾನು ಹೇಳ್ತೀನಿ. ಇನ್ನು ಅರ್ಧ ಗಂಟೆ ಟೈಮ್ ನಿನ್ಗೆ. ಹಲೋ, ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ಮೇಡಮ್? ಸುಷ್ಮಾ ಅಂತ ಸರ್, ವಿಜಯನಗರದಿಂದ ಮಾತಾಡ್ತಾ ಇದ್ದೀನಿ. ಎಲ್ಲಿಂದ ಮಾಡ್ತಾ ಇದ್ದೀರಾ? ವಿಜಯನಗರದಿಂದ ಮಾತಾಡ್ತಾ ಓಕೆ. ಸುಷ್ಮಾ ಅವರೇ, ಈ ಕಾರ್ಯಕ್ರಮ ನೋಡ್ತಾ ಇದ್ದೀರಲ್ವಾ? ಹೌದು. ಇಲ್ಲಿ ಪ್ರಾಬ್ಲಮ್ ಬಂದ್ಬಿಟ್ಟು ಕ್ರೆಡಿಟ್ ಕಾರ್ಡ್. ಈಗ ಆಫೀಷಿಯಲ್ ವ್ಯಕ್ತಿ ಹೈಯೆಸ್ಟ್ ಸ್ಯಾಲರಿ ತಗೊಳ್ಳೋರ್ಗಲ್ಲ, ಬ್ಯಾಂಕ್ ಅವರು ಆಟೋಮೆಟಿಕ್ ಕ್ರೆಡಿಟ್ ಕಾರ್ಡ್ ಕಳಿಸ್ತಾರೆ. ಆಮೇಲೆ ವಸೂಲಿ ಮಾಡ್ಬೇಕಾದ್ರೆ ಈ ಗೂಂಡಗಳು ನನ್ನ ಮಕ್ಕಳು ಕಳಿಸ್ಬಿಟ್ಟು ನಮ್ಗೆ ವಸೂಲಿ ಮಾಡ್ತಾರೆ. ಕರೆಕ್ಟಾ? ಈ ತರ ತೊಂದರೆಗಳು ನಿಮ್ಗೂ ಆಗಿದೆಯಾ ಈ ತರ? ಹೌದು, ಆಗಿದೆ, ನಮಗೂ ಆಗಿದೆ. ಬಟ್ ಯಾರು ಗೂಂಡಾಗಳೇನು ಬಂದಿಲ್ಲ. ಬಂದಿದ್ದಾರೆ ಅಂತ ಅದು ತಪ್ಪು. ಅದು ಗೂಂಡಾಗಿರಿ ಎಲ್ಲ ಮಾಡೋದೆಲ್ಲ ತಪ್ಪು. ಅವ್ರೇನು ದುಡ್ಡಿನ ಆಸೆಗೋಸ್ಕರ ಗೂಂಡಾಗಿರಿ ಅವ್ರುಗಳು ಬಂದು ಇದ್ ಮಾಡ್ತಾರ ಅಷ್ಟೇ. ಅದು ತುಂಬಾನೇ ತಪ್ಪಿದೆ. ಇವಾಗ ನಾವು ತಗೊಂಡಿದೀವಿ ಕ್ರೆಡಿಟ್ ಕಾರ್ಡಿನ ಉಪಯೋಗನೂ ಇದೆ, ಇಲ್ಲ ಅಂತ ಹೇಳ್ಬಾರ್ದು. ಆದ್ರೆ ನಾವು ತಗೊಂಡಿರೋ ಟೈಮ್ ಬೇಂಗ್ ಕಟ್ಟಕ್ಕಾಗಿಲ್ಲ ಅಂದಾಗ ಕಟ್ತೀವಲ್ವಾ? ಕಟ್ಟದೇ ಇದ್ರೆ ಏನ್ ಬೇಡಲ್ಲ. ಬ್ಯಾಂಕ್ ಅವರು ಉದ್ಧಾರ ಆಗ್ಬೇಕಲ್ವಾ? 4 ಜನಕ್ಕೆ ಅವರು ದುಡ್ಡು ಕೊಡ್ಬೇಕು. ಸೊ ಹಂಗಾಗಿ ಏನು ತೊಂದರೆ ಇಲ್ಲ. ಆದ್ರೆ ಗೂಂಡಾಗಿರಿ ಮಾಡೋದು ತಪ್ಪು. ಅಲ್ಲ, ಒಂದ್ ಮಾತು ಹೇಳ್ತೀನಿ ಮೇಡಮ್. ಈಗ ನಿಮ್ಗೆ 33 ತಿಂಗಳು ಅನ್ಬಿಟ್ಟು ಟೈಮ್ ಕೊಟ್ಟಿರ್ತಾರಲ್ವಾ? ಹೌದು. ಆ ಟೈಮಲ್ಲಿ ನೀವು ಕಟ್ಟಿಲ್ಲ ಅಂದ್ರೆ ಅಟ್ಲೀಸ್ಟ್ ಬ್ಯಾಂಕ್ ಅಲ್ಲಿ ಬಂದು ಟೈಮ್ ಆದ್ರೂ ತಗೊಬೇಕು. ಇವ್ರ ತರ ಎಲ್ಲಂದಲ್ಲಿ ನಿಂತ್ಕೊಂಡ್ರೆ ನಾವು ಗುಂಡಾಗಿರಿ ಮಾಡ್ದೇನೆ ಇನ್ನೇನ್ ಮಾಡ್ಬೇಕು ಹೇಳಿ ನೀವು? ಮೇಡಮ್, ಇನ್ನೊಂದಂದ್ರೆ ಈ ಕ್ರೆಡಿಟ್ ಕಾರ್ಡ್ ಕೊಡ್ತಾರಲ್ವಾ? ಹೌದು. ಈ ಕ್ರೆಡಿಟ್ ಕಾರ್ಡ್ ಯಾವ ಬೇಸ್ ಮೇಲೆ ಕೊಡ್ತಾರೆ ನಿಮಗೆ ಗೊತ್ತಾ ಇದು? ಅದೇ ಅವ್ರ ಇನ್ಕಮ್ ನೋಡಿ ಕೊಡ್ತಾರೆ ಅಲ್ವಾ? ನೋಡೇ ಕೊಡ್ತಾರೆ. ಎಷ್ಟು ಟೈಮ್ ಏನಾಗುತ್ತೆ ಅಂದ್ರೆ ನೀವು ಒಂದು 80,000 70,000 60,000 50,000 40,000 ತಗೊಂತಾ ಇರ್ತೀರಾ. ಆಟೋಮೆಟಿಕ್ ನಿಮ್ಗೆ ಗೊತ್ತಿಲ್ಲದೇನೆ ಈ ಕ್ರೆಡಿಟ್ ಕಾರ್ಡ್ ಬಂದ್ಬಿಡುತ್ತೆ. ಅದು ನನಗಾಗಿರೋ ಗೊತ್ತಿಲ್ಲದೇನೆ ಯಾರಿಗೂ ATM ಕಾರ್ಡ್ಗಳು ಕಾರ್ಡ್ಗಳು. ಹಲೋ ಸರ್, ನಮಸ್ಕಾರ. ಹಲೋ ಸರ್, ನಮಸ್ಕಾರ ಸರ್. ಅವ್ರಿವ್ರು ನಮಸ್ಕಾರ ಮಾಡ್ಕೊಂಡೆ ಪರವಾಗಿಲ್ಲ. ನಾನು ಹೇಳ್ತಾ ಇದ್ದೀನಿ ಕೇಳೋ. ನಾನು ಕ್ರೆಡಿಟ್ ಕಾರ್ಡ್ ತಗೊಂಡಿದ್ದೀನಿ ನಿಜ, ಬ್ಯಾಂಕ್ ಅವ್ರು ಕೊಟ್ಟಿರೋದು ನಿಜ. ಆದ್ರೆ ಈ ತರ ನೀವು ಬಂದು ಗೂಂಡಾಗಿರಿ ಮಾಡಿ ನಮ್ಮಂತ ಆಫೀಷಿಯಲ್ ವ್ಯಕ್ತಿಯ ಮಾನ ಮರ್ಯಾದೆ ತೆಗೆಯುತ್ತೆ. ನಿಮ್ಗೆ ಮಾನ ಮರ್ಯಾದೆ ಇದ್ರೆ ಸಾಲ ತೀರ್ಸ್ಬೇಕ್ರಿ ನೀವು. ಅವಾಗ ಮಾನ ಮರ್ಯಾದೆ. ಸಾಲ ತಗೊಂಡಿರಿ ನಾನು ಬ್ಯಾಂಕ್ ಹತ್ರ. ಬ್ಯಾಂಕ್ ಅವ್ರಿಗೆ ಪೇಮೆಂಟ್ ಮಾಡುವಂತ ಜವಾಬ್ದಾರಿ ಬ್ಯಾಂಕ್ ಅವರೇ ನನಗೆ ಕಳ್ಸಿರೋದು. ಮ್ಯಾನೇಜರ್ ನನಗೆ ಕಳ್ಸಿರೋದು. ಕಳ್ಸಿರೋದಕ್ಕೆ ನಿನ್ನ ಹತ್ರ ಲೆಟರ್ ಇದೆಯಾ? ಈಗ ನಿನ್ನ ಹತ್ರ ಫೋನ್ ಮಾಡಿ ಮಾತಾಡ್ಸ್ಬೇಕಾರ ಹತ್ರ? ನನಗೆ ಫೋನ್ ಬೇಡ. ನಾನು ನಮ್ಮ ಬಾಸು 10 ವರ್ಷದಿಂದ ಪರಿಚಯ, ಅರ್ಥ ಆಯ್ತಾ? ಅವ್ರದೆಲ್ಲ ಡೀಲಿಂಗ್ ನಾನೇ ಮುಗಿಸ್ಕೊಡ್ತಾ ಇರೋದು. ಈ ಡೇಟ್ ಅಲ್ಲಿ ಈ ಟೈಮ್ ಒಳಗಡೆ ನನಗೆ ವಸೂಲಿ ಮಾಡಕ್ ಹೇಳಿದಾರೆ. ಇನ್ನು ಅರ್ಧ ಗಂಟೆ ನೀನು ಟೈಮ್ ಏನ್ ಮಾಡ್ತೀಯ ಮಾಡ್ಕೋ, ಸಾಲ ಮಾಡ್ತೀಯ ನನಗೆ ಗೊತ್ತಿಲ್ಲ ಅಷ್ಟೇ. ನಿನಗೆ ನನಗೆ ಸಂಬಂಧ ಇಲ್ಲ. ಬ್ಯಾಂಕ್ ಅವ್ರೇನು ವಸೂಲಿ ಮಾಡ್ಬೇಕು ಕೆಲ್ಸಕ್ಕೆ ನಾವು ತಲೆ ಹಾಕೋದು. ಅದಕ್ಕೆ ನಮ್ಮನ್ನ ಗುಂಡಗಳು ಬರುತ್ತೆ. ಒಂದೇನ್ ಮಾತು ಹೇಳ್ತೀನಿ ಕೇಳು. ನಾನು ವೆಪನ್ಸ್ ಎಲ್ಲ ಏನು ತಗೋ ಬಂದಿಲ್ಲ, ಅರ್ಥ ಆಯ್ತಾ? ಒಂದ್ ವೇಳೆ ಏನಾರು ಲಾಂಗಿಂಗ್ ಎಲ್ಲ ತಗೋ ಬಂದ್ರೆ ಕತ್ರಸ್ ಬಿಸಾಕ್ಬಿಡ್ತೀವಿ. ಸೆಕ್ಯೂರಿಟಿನೆಲ್ಲ ಹೊಡೆದ್ ಬಿಸಾಕ್ ಆಯ್ತ್ರಿ ನಾವು. ಕರೀರಿ ನೋಡೋಣ ಯಾವನ್ ಬರ್ತಾನೆ. ಕರೀರಿ ಯಾರೇ ಒಂದ್ ಸೆಕ್ಯೂರಿಟಿ ಬರಲಿ ನೋಡಿದ್ರ. ಅದೆಲ್ಲ ಯಾವನ್ ಏನು ಮಾಡ್ಕೊಳಕ್ಕಾಗಲ್ಲ ನಮ್ಮ ಹತ್ರ. ಏನ್ ಬರೀ ಏನು ಮಾಡ್ಕೊಳಕ್ಕಾಗಲ್ಲ. ಕಥೆ ಹೊಡಿತಾ ಇದ್ದೀನಿ. ಹೋಗಲ್ಲ ರೀ, ನಮ್ಮ ಅಡ್ಡ ಇದು. ನಾವಿಲ್ಲ ಇರ್ತೀವಿ. ನೀನ್ ದುಡ್ಡು ಮಾಡೋರ್ಗೆ ಏನು ಮಾತಾಡ್ಬೇಕು. ಈಗ ಬ್ಯಾಂಕ್ ಅವ್ರು ಮಾಡಿರೋ ತಪ್ಪು, ನಾನ್ ಮಾಡಿರೋ ತಪ್ಪಲ್ಲ. ನನ್ನಂತರ 100 ಜನಕ್ಕೆ ಈ ತರ ತಪ್ಪುಗಳನ್ನ ಮಾಡಿದ್ದಾರೆ. ತಪ್ಪುಗಳು ನೀವು ಮಾಡ್ತೀರಾ ಅಂತಾನೆ ನಮ್ಮಂತ ಗೂಂಡಗಳನ್ನ ಇಟ್ಕೊಂಡಿರೋದು ಇವತ್ತು, ಅರ್ಥ ಆಯ್ತಾ? ಈ ಅನ್ಎಜುಕೇಟೆಡ್ ಹತ್ರ ನಮ್ಮ ಹತ್ರ ಮಾತಾಡಕ್ಕಾಗಲ್ಲ. ತಿನ್ನೋದು. ಒಂದ್ ನಿಮಿಷ ದುಡ್ಡು ಕೊಡ್ತಾರ ಅವರು. ಒಂದೇ ನಿಮಿಷ ಅಂತ ಕ್ಯಾಟಗರಿ ಫೈಟ್ ಮಾಡ್ತೀರೇನ್ರಿ ನಮ್ಮ ಹತ್ರ ನೀವು? ಹಲೋ, ಫೈಟ್ ಮಾಡ್ತೀರಾ? ಇಲ್ಲ ಆಫೀಷಿಯಲ್ ಏನ್ ಆಫೀಷಿಯಲ್ ರೀ ನೀವು? ತಗೊಂಡಿರೋ ಸಾಲ ತೀರ್ಸಕ್ಕಾಗಲ್ಲ ಅಂದ್ಮೇಲೆ ನಿಮ್ದೇ ಜೀವನ ರೀ ನಿಮ್ದು. ಹೋಗ್ರಿ ಸುಮ್ನೆ ಕೆಲಸ ನೋಡ್ರಿ. ಹೋಗ್ರಿ ನಿಂತ್ಕೊಳ್ಳಿ 2 ನಿಮಿಷ. ಆಮೇಲೆ ಮಾತಾಡ್ತಾರಲ್ಲ ರೇ. ನೋಡಿ ವೀಕ್ಷಕರೇ, ನಿಮ್ಮನೆಯಲ್ಲೂ ಕೂಡ ನೀವು ಈಗ ಕ್ರೆಡಿಟ್ ಕಾರ್ಡ್ ತಗೊಂಡಿರ್ತೀರಾ, ಈ ತರ ಪ್ರಾಬ್ಲಮ್ ಅನುಭವಿಸಿರ್ತೀರಾ. ಖಂಡಿತ ನೀವು ಕಾಲ್ ಮಾಡಿ ನಮಗೆ ಇನ್ಫಾರ್ಮೇಶನ್ ಮಾಡಬಹುದು. ಹಾಗೆ ಇನ್ನೊಂದೇನಪ್ಪಾ ಅಂತಂದ್ರೆ, ಇಂಥ ಗೂಂಡಾಗಳು ಎಷ್ಟೋ ಮನೆಗೆ ಬಂದ್ಬಿಟ್ಟು, ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲ ಅಂದ್ರೂ ಕೂಡ ಪೊಲೀಸ್ ಕಾನ್ಸ್ಟೇಬಲ್ ಡ್ರೆಸ್ ಗಳನ್ನ ಬಾಡಿಗೆ ತಗೊಂಡು ಬಂದು ನಿಮ್ಮನೇಲೆ ಏನೋ ಒಂದು ಬೆದರಿಕೆ ಹಾಕುವಂಥದ್ದು ಅಥವಾ ಹಿಂಸೆಗಳಿಗೆ ಬೆದರಿಕೆ ಹಾಕುವಂಥದ್ದು ಎಷ್ಟೋಗಳು ನಮ್ಮ ಬೆಂಗಳೂರಲ್ಲಂತೂ ಅತಿ ಹೆಚ್ಚಾಗಿ ನಡೀತಾ ಇದೆ. ಇದು ತಪ್ಪುಗಳು ಯಾರು ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಬ್ಯಾಂಕ್ ಅವರು. ಪ್ರತಿ ಒಂದು ಬ್ಯಾಂಕ್ ಅವರು ಅಷ್ಟೇ ಇದೊಂದು ಲುಚ್ಚ ಕೆಲಸ ಅಂತಾನೆ ಹೇಳ್ಬೋದು. ಎಷ್ಟೇ ಕತೆ ಹೊಡಿರಿ, ಏನೇ ಮಾಡಿ
ದುಡ್ಡು ಮಾಡಿಗಿಲ್ಲ ಅಂದಾಗ ಮಾತಾಡ್ತೀನಿ ನಾನು ಅಷ್ಟೇ. ಇನ್ಯಾಕೆ ದುಡ್ಡು ಮಾಡೋ ಪ್ಲಾನಿಂಗ್ಗಳು ಯಾರ್ದು? ಬ್ಯಾಂಕ್ ಅವ್ರದ್ದು. ಇಂಥ ಗೂಂಡಾಗರಿಗಳು ಕೆಲಸ ಇರಲ್ಲ, ಇಂಥವ್ರನ್ನ ಇಟ್ಕೊಂಡು ಜಿಮ್ ಕಳಿಸ್ಬಿಟ್ಟು ಬಾಡಿ ಎಲ್ಲ ಬೆಳೆಸ್ಬಿಟ್ಟು ಇಂಥ ಕೆಲಸಗಳನ್ನ ಮಾಡ್ತಾ ಇದಾರೆ. ನಾಚಿಕೆ ಆಗಲ್ಲ ನಿಮ್ಗೆ? ನಮ್ಗೆ ಹೆಮ್ಮೆ ಇದೆ, ನಾವು ಮಾಡೋ ಕೆಲ್ಸಕ್ಕೆ ನಮ್ಗೆ ಹೆಮ್ಮೆ ಇದೆ. ಇವತ್ತೇನಾರು ಯಾವನೇನಾರು ಮಾತಾಡಿರೋ ಒಂದೇ ಇಟ್ಟು ಕತ್ತೆ ಎತ್ತು ಉರುಳಿಸ್ಬಿಡ್ತೀವಿ. ಇವಾಗ ತಾನೇ 4 ಆಫ್ ಮಾಡ್ಬಿಟ್ಟು ಬಂದಿದ್ದೀನಿ. ನಾನು ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಮಾಡ್ಬೇಕಂದ್ರೆ ನನಗೆ ನೋಟಿಸ್ ಕಳಿಸ್ತಾರೆ, ನಾನು ಹೋಗಿ ಪೇಮೆಂಟ್ ಮಾಡ್ತೀನಿ. ಅದಕ್ಕೆ ನನಗೆ ಸಂಬಂಧ. ನಾನು ಬ್ಯಾಂಕ್ ನಿಮಗೆ ಡೇಟ್ ಕೊಟ್ಟಿದ್ ಯಾವಾಗ? ಇವತ್ತು 6 ಗಂಟೆ ಕೇಳುವಂತ ಅರ್ಹತೆ ನಿನಗಿಲ್ಲ ರೇ. ನಮ್ ಮ್ಯಾನೇಜರ್ ಹೇಳ್ಕೊಳ್ತಿರೋದು ನಮ್ಗೆ, ನಮಗ್ ಬ್ಯಾಂಕ್ ಇಂದ ನನಗ್ ಸುಪಾರಿ ಸಿಕ್ಕಿರೋದಿದು. ನಾನ್ ಮಾಡೋದೇ ಹಿಂಗೆ, 6 ಗಂಟೆ ಒಳಗೆ ದುಡ್ಡು ಇಡು, ಇಲ್ಲ ಅಂದ್ರೆ ನಿನ್ನ ಹೆಂಡತಿ ಮಕ್ಳನ್ನೆಲ್ಲ ಎತ್ತಾಕೊಂಡ್ರೆ ಕರ್ಕೊ ಹೋಯ್ತಾ ಇರ್ತೀನಿ ಅಷ್ಟೇ. ಫಸ್ಟ್ ಹೋಗ್ತಾ ಇರೋ ಆಚೆ. ಇಲ್ಲಿ ಕೇಳೋ, ದುಡ್ಡು ಕೊಡಕ್ ಆಗಿಲ್ಲ ಅಂದ್ಮೇಲೆ ಬಂದ್ಬಿಟ್ಟು ಬ್ಯಾಂಕ್ ಹತ್ರ ಬಾ, ನಿಂದೇನೈತೆ ಮನೆ ಪತ್ರ ಎಲ್ಲ ತಗೊಬಂದು ಇಟ್ಟಿರೋ. ನಾನು ಏನು ಅನುಭವಿಸ್ತಾ ಇದ್ದೀನಿ ಪ್ರಾಬ್ಲಮ್ ನ, ನಂತರ ನೂರಾರು ಜನ ಅನುಭವಿಸ್ತಾ ಇದಾರೆ. ಅನುಭವಿಸ್ಬೇಕ್ರಿ, ಅನುಭವಿಸ್ಬೇಕು. ಸಾಲ ಕೇಳೋ, ಬರೀ ಅಂದ್ರ ಇಲ್ಲ. ನಾವು ಬೆಳಿಗ್ಗೆ ಇದ್ದಂಗೆ ತಲೆ ಮಾಂಸ ತಿಂತೀವಿ, ಅದಕ್ಕೆ ತಲೆ ಮಾಂಸ ತಿಂತೀವಿ, ಬೋಟಿ ತಿಂತೀವಿ. ಅದು ನಿನಗ್ ಬಿಟ್ಟಿರೋದು, ನನಗ್ ಬಿಟ್ಟಿರೋದಲ್ಲ. ಓಕೆನಾ? ನಾವೊಂದು ಫುಡ್ ತಿನ್ಬೇಕು ಅಂದ್ರೆ ಯೋಚನೆ ಮಾಡ್ಬಿಟ್ಟು ಅದು ಹೇಗಿದೆ, ಎಂತ ಇದೆ, ಆರೋಗ್ಯ ಚೆನ್ನಾಗಿರುತ್ತೆ ಅಂತ ತಿಂತೀವಿ. ನೀವೆಲ್ಲ ಆಗಲ್ಲ, ಏನ್ ಬೇಕಾದ್ರೆ ತಿಂತೀರ. ಬದುಕಿರೋದ್ 4 ದಿನ ಹೊಟ್ಟೆ ತುಂಬಾ ತಿನ್ಬೇಕು, ಎಣ್ಣೆ ಹೊಡಿಬೇಕು, ಮಲ್ಕೊಬೇಕು, ಅಷ್ಟೇ ರೋಗಿಗಳ ಜೀವನ. ಅರ್ಥ ಆಯ್ತಾ? ಬ್ಯಾಂಕ್ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಏನದು? ಏನು ನಮ್ಮಂತ ಏನೋ ಅಫಿಷಿಯಲ್ ವ್ಯಕ್ತಿಗಳಿಗೆ ತುಂಬಾನೇ ಇಷ್ಟ. ಬಹಳ ಅಫಿಷಿಯಲ್ಗಳು ನೀವು. ತಗೊಂಡಿರೋ ಸಾಲ ತೀರ್ಸಕ್ಕಾಗಿಲ್ಲ ಅಂದ್ರೆ ಅಫಿಷಿಯಲ್ಗಳ ನೀವು. ಒಂದ್ ಕೆಲಸ ಮಾಡ್ತೀನಿ, 5 ನಿಮಿಷ ನಾನು ಹಿಂಗ್ ಹೋಗಿ ಒಂದ್ ಚಾಕ್ನ ತಿನ್ಕೊಂಡ್ರೆ ಒಂದ್ ಕೆಲಸ ಒಳಗೆ ನೀನ್ ದುಡ್ಡು ರೆಡಿ ಮಾಡಿರೋ. ಈ ಮೊಬೈಲ್ ನನ್ನ ಹತ್ರನೇ ಇಲ್ಲ, ಕೊಡಕ್ಕಾಗಲ್ಲ. 5 ನಿಮಿಷದೊಳಗೆ ನೀನ್ ತಗೊಂಬ, ನಾನು ಬರ್ತೀನಿ ಆಮೇಲೆ. ಈ ಬ್ಯಾಂಕ್ ಅವ್ರ ಸವಾಸ ಅಂದ್ರೆ ನೋಡ್ರಿ, ಈ ಬ್ಯಾಂಕ್ ಗಳಿಂದ ಎಷ್ಟು ಮೋಸ ಆಗ್ತಾ ಇದೆ ಅಂದ್ರೆ, ಒಂದು ಏನು ನಮ್ಮಲ್ಲೇ ಒಂದು ದೌರ್ಜನ್ಯ ಮಾಡುವಂತ ಒಂದು ಕೆಲಸಗಳು ಎಷ್ಟೋ ಜನರ ಮೇಲೆ ನಡೀತಾ ಇದೆ. ಇದು ಬ್ಯಾಂಕ್ ಅವ್ರು ಬಿಸ್ನೆಸ್ ತರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈ ರೌಡಿಗಳನ್ನ ಇಟ್ಕೊಂಡು. ನಿಮಗೂ ಕೂಡ ಈ ತರ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ನೀವು ಏನ್ ಮಾಡ್ಬೇಕು ಅಂದ್ರೆ ಈ ಕ್ರೆಡಿಟ್ ಕಾರ್ಡ್ ನ ರಿಟರ್ನ್ ಮಾಡ್ಬಿಟ್ಟು ನಿಮಗ್ ಬರೋ ಸ್ಯಾಲರಿಯಲ್ಲಿ, ಸಂಬಳದಲ್ಲಿ ತೃಪ್ತಿಯಿಂದ ಜೀವನ ಮಾಡೋದು ಕಲ್ತ್ಕೊಳ್ಳಿ. ಈ ಕಾರ್ಯಕ್ರಮದ ಉದ್ದೇಶನೇ ನಾವು ಅದು ಇಟ್ಕೊಂಡು ಮಾಡ್ತಾ ಇರೋವಂಥದ್ದು. ಖಂಡಿತ ವೀಕ್ಷಕರ, ನಾವು ಈಗ ಕಳಕಳಿಂದ ಮನವಿಯಿಂದ ಕೇಳ್ಕೊಂತ ಇರೋದು ಅಷ್ಟೇ. ನಾನು ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ದಯವಿಟ್ಟು ಯೂಸ್ ಮಾಡಬೇಡಿ. ಸಾಲ ಕೊಟ್ಟು ಮಾನ ಮರ್ಯಾದೆ ತೆಗೆಸ್ಕೊಂತೀರಾ, ಒಂದು ಸಾಲಕ್ಕೆ ಸಾಲಕ್ಕೆ ಹೊಣೆಯಾಗಿರ್ತೀರಾ. ಇದೆಲ್ಲ ಪ್ರಾಬ್ಲಮ್ಗಳು ಬೇಡ ಅಂತ ಹೇಳ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಈಗ ವಿಲನ್ ಬಂದಿರುವಂತವರು ದರ್ಶನ್ ಹುಣಸೂರ್ ಅವರು, ನಾನು ನಿಮ್ಮ ಪ್ರೀತಿಯ ಅರವಿಂದ್ ರಾಜ್ ಅಂತ ಹೇಳ್ತಾ ನಾನು ಹೋಗಿ ಬರ್ತೀನಿ. ನಾಳೆ ಇದೇ ಸಮಯದಲ್ಲಿ ನಮ್ಮ ಕಾರ್ಯಕ್ರಮ ನೋಡೋದನ್ನ ಮಿಸ್ ಮಾಡದೆ ನೋಡ್ತಾ ಇರಿ ಅಂತ ಹೇಳ್ತಾ ಬಾಯ್ ಬಾಯ್, ಟೇಕ್ ಕೇರ್.